ಇಂದು ದೇಶದಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಕೆಂಪುಕೋಟೆಯಲ್ಲಿಂದು ಪ್ರಧಾನಿ ಮೋದಿ ಧ್ವಜಾರೋಹಣ. ದೆಹಲಿ ನಗರದ ಸುತ್ತಮುತ್ತ ಬಿಗಿ ಭದ್ರತೆ. ಸಿಎಂ ಆಗಿ ಮೊದಲ ಬಾರಿಗೆ ಧ್ವಜಾರೋಹಣ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಇದೆಲ್ಲವನ್ನ ನೋಡೋಣ ಸ್ವಾತಂತ್ರ್ಯ ಹಬ್ಬ ನ್ಯೂಸ್ ಟಾಪ್ 9 ನಲ್ಲಿ. ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಬೆಂಗಳೂರು ಸಜ್ಜಾಗಿದೆ. ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಕೆಂಪುಕೋಟೆಗೆ ಆಗಮಿಸುವ ಪ್ರಧಾನಿ ಮೋದಿ ಬಳಿಕ ಸೇನೆಯಿಂದ ಗಾರ್ಡ್ ಆಫ್ ಆನರ್ ಸ್ವೀಕರಿಸಲಿದ್ದಾರೆ. ಸಶಸ್ತ್ರ ಪಡೆಗಳು ಹಾಗೂ ದೆಹಲಿ ಪೊಲೀಸರಿಂದ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ಬೆಳಗ್ಗೆ 7:05ಕ್ಕೆ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬಳಿಕ 21 ಸುತ್ತುಗಳ ಕುಶಾಲತೋಪು ವಂದನೆ ಹಾಗೂ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿ ನೆರವೇರಲಿದೆ. ಬೆಳಗ್ಗೆ 7:15ಕ್ಕೆ ಎನ್ಸಿಸಿ ಕೆಡೆಟ್ಗಳಿಂದ ರಾಷ್ಟ್ರಗೀತೆಯ ಗಾಯನ ಇರಲಿದೆ. 7:30ಕ್ಕೆ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ 5,000 ವಿಶೇಷ ಅತಿಥಿಗಳು ಆಗಮಿಸಲಿದ್ದಾರೆ. ಸಾರ್ವಜನಿಕರು, ಯುವಕರು ಸೇರಿದಂತೆ 27,000 ಜನರು ಭಾಗಿಯಾಗ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ದೆಹಲಿಯಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ಕೆಂಪುಕೋಟೆ ಮತ್ತು ಸುತ್ತಮುತ್ತ 15,000ದಿಂದ 20,000 ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ದೆಹಲಿ ಪೊಲೀಸ್, ಅರೆಸೇನಾ ಪಡೆಗಳು, ಕಮಾಂಡೋ ಪಡೆಗಳು ಮತ್ತು ಎನ್ಎಸ್ಜಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಎನ್ಎಸ್ಜಿಯ ಸ್ನೈಪರ್ಗಳು ಹಾಗೂ ವಿಶೇಷ ಹಿಟ್ ಟೀಮ್ಗಳು ಕೂಡ ನಿಯೋಜನೆಗೊಂಡಿವೆ. 1,000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳು ಕೆಂಪುಕೋಟೆ ಮತ್ತು ಸುತ್ತಮುತ್ತ ಅಳವಡಿಸಲಾಗಿದೆ. ಇವುಗಳಲ್ಲಿ ಮುಖ ತೋರಿಸುವ ವ್ಯವಸ್ಥೆ ಹೊಂದಿರುವ ಕ್ಯಾಮೆರಾಗಳು ಸೇರಿದಂತೆ ಸಿಸಿಟಿವಿ ವ್ಯವಸ್ಥೆಗೆ ವಿಡಿಯೋ ವಿಶ್ಲೇಷಣೆ ಅಳವಡಿಸಲಾಗಿದ್ದು ಅನುಮಾನಾಸ್ಪದ ಚಲನವಲನಗಳನ್ನು ಪತ್ತೆ ಹಚ್ಚುವುದಕ್ಕೆ ಬಳಸಲಾಗುತ್ತಿದೆ. ಕೆಂಪುಕೋಟೆ ಸುತ್ತಮುತ್ತ ಜನಸಂದಣಿಯಲ್ಲಿ ಇರುವ ಶಂಕಿತರು ಮತ್ತು ಅಪರಾಧ ಹಿನ್ನೆಲೆ ಉಳ್ಳವರ ಮುಖಗಳನ್ನು ಗುರುತಿಸಿ ಪೊಲೀಸ್ ಡೇಟಾಬೇಸ್ನೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ. ಅಭಿಜ್ಞಾನ ಆಪ್ ಬಳಸಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಗುರುತಿಸುವ ವ್ಯವಸ್ಥೆ ಮಾಡಲಾಗಿದೆ. ಆಂಟಿ ಡ್ರೋನ್ ವ್ಯವಸ್ಥೆ ಸಕ್ರಿಯಗೊಳಿಸಲಾಗಿದೆ. ಕೆಂಪುಕೋಟೆಯ ಮೇಲೆ ಯಾವುದೇ ಅನುಮತಿ ಇಲ್ಲದ ಡ್ರೋನ್ ಅಥವಾ ಇತರೆ ವೈಮಾನಿಕ ವಸ್ತುಗಳ ಹಾರಾಟವನ್ನು ತಡೆಯುವುದಕ್ಕೆ ವಿಶೇಷ ನಿಗಾ ವಹಿಸಲಾಗಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದ್ದು 9:10ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಲಿದ್ದಾರೆ. ಈ ಬಾರಿ ವಿಶೇಷವಾಗಿ ರಾಷ್ಟ್ರಗೀತೆ, ನಾಡಗೀತೆ ಜೊತೆಗೆ ವಂದೇ ಮಾತರಂ ಹಾಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಸುಮಾರು 8,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ಸಾರಿ ವಿಶೇಷವಾಗಿ ಒಂದು ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಅಂತ ಸಹ ಹಾಡು ಸಹ ನ್ಯಾಷನಲ್ ಆಂಥಮ್ ಜೊತೆಗೆ ನಾವು ಅದರ ಮುಂಚೆ ನಾವು ಪ್ಲೇ ಮಾಡ್ತೀವಿ. ಹಾಗೂ ನಮ್ಮ ಕರ್ನಾಟಕ ನಾಡಗೀತೆ ಹಾಗೂ ರೈತಗೀತೆ ಎರಡೂ ಸಹ ಅದರಲ್ಲಿ ಆಫ್ಟರ್ ದ ನ್ಯಾಷನಲ್ ಆ್ಯಂಥಮ್ ನಾವು ಕಾರ್ಯಕ್ರಮ ನಮ್ಮ ಪ್ರೋಗ್ರಾಮ್ ಮುಗಿದ ತಕ್ಷಣ ಅದು ಎರಡು ನಾವು ಪ್ಲೇ ಮಾಡ್ತೀವಿ. ಜನರು ವೀಕ್ಷಣೆ ಮಾಡಲಿಕ್ಕಾಗ್ತಾರೆ. 8,000 ಜನರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಬೇರೆ ಬೇರೆ ಜನರಿಗೆ ಯಾವ ಗೇಟಿನಲ್ಲಿ ಬರಬೇಕು ಅದರ ಬಗ್ಗೆ ಸಹ ವಿಶೇಷವಾಗಿ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಇನ್ನು ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ಪಾಸ್ ಪಡೆಯುವುದಕ್ಕೆ ಅವಕಾಶ ಕೊಡಲಾಗಿದೆ. ಪಾಸ್ ಹೊಂದಿರುವವರು ಕೂಡ ಬೆಳಗ್ಗೆ 8:15ರ ಒಳಗೆ ಮೈದಾನದ ಒಳಗೆ ಪ್ರವೇಶಿಸಬೇಕು. 8:15ರ ನಂತರ ಬರುವವರಿಗೆ ಪ್ರವೇಶ ನಿರ್ಬಂಧಿಸಲಾಗುತ್ತದೆ. ಮೈದಾನ ಪ್ರವೇಶಿಸುವ ಪ್ರತಿಯೊಬ್ಬರನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡಲಾಗುತ್ತದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನ ಹೋಟೆಲ್, ಲಾಡ್ಜ್ ಮತ್ತು ತಂಗುದಾಣಗಳ ಪರಿಶೀಲನೆ ನಡೆಸಲಾಗಿದೆ. ಅನುಮಾನಾಸ್ಪದವಾಗಿ ವಾಸ್ತವ್ಯ ಹೂಡುವವರ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಮೈದಾನದ ಭದ್ರತೆಗಾಗಿ ನಗರದ ಎಲ್ಲಾ ವಿಭಾಗಗಳಿಂದ 9 ಡಿಸಿಪಿಗಳ ನಿಯೋಜನೆ ಮಾಡಲಾಗಿದೆ. ಎಸಿಪಿ, ಇನ್ಸ್ಪೆಕ್ಟರ್, ಪಿಎಸ್ಐ, ಕಾನ್ಸ್ಟೇಬಲ್ ಸೇರಿದಂತೆ ಬರೋಬ್ಬರಿ 1,583 ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಹದಿನೈದು ದಿವಸದಿಂದ ಕಂಟಿನ್ಯೂಸ್ ಆಗಿ ಗ್ರೌಂಡಲ್ಲಿ ನಮ್ಮ ಪೊಲೀಸ್ ಅವರು, ಸೆಂಟ್ರಲ್ ಡಿವಿಷನ್ ಸ್ಟಾಫ್ ಮತ್ತು ಸಿಆರ್ ಸ್ಟಾಫ್ ಅವರು ಇದ್ದಾರೆ. ಇದೇ ಮೊದಲ ಬಾರಿಗೆ ವಿಧಾನಸೌಧದ ಮುಂದೆ ಫ್ರೀಡಂ ಹಬ್ಬ ಆಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 12ರಿಂದ ರಾತ್ರಿ 10ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಫ್ರೀಡಂ ಹಬ್ಬಕ್ಕೆ ಸಾವಿರಾರು ಜನರು ಸೇರುವ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತಮುತ್ತ ಸಂಚಾರ ಮಾರ್ಗಗಳ ಮಾರ್ಪಾಡು ಮಾಡಲಾಗಿದೆ.
ಅಂಬೇಡ್ಕರ್ ರಸ್ತೆ ಮೂಲಕ ಕೆಆರ್ ಸರ್ಕಲ್ ಕಡೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಕೆಆರ್ ಸರ್ಕಲ್ನಿಂದ ಅಂಬೇಡ್ಕರ್ ರಸ್ತೆಯ ಮೂಲಕ ಶಿವಾಜಿನಗರ, ವಸಂತನಗರದ ಕಡೆಗೆ ಎಲ್ಲಾ ರೀತಿಯ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹಾಕಲಾಗಿದೆ. ವಿಧಾನಸೌಧ ಮುಂಭಾಗದ ಎರಡೂ ಬದಿ ರಸ್ತೆಗಳು ನಾಳೆ ಬಂದ್ ಇರಲಿವೆ. ಸಂಚಾರ ನಿರ್ಬಂಧಿತ ರಸ್ತೆಗಳಿಗೆ ಪರ್ಯಾಯ ಮಾರ್ಗ ಬಳಕೆಗೆ ಸೂಚನೆ ನೀಡಲಾಗಿದೆ.